ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಏನಪ್ಪ ಬೆಳಗ್ಗೆನೇ ಎಲ್ಲೋ ಹೋಗಿ ಯಾವುದೋ ಫ್ಲವರ್ ಕೀಳ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು ಕಣ್ರಿ, ಇದು ಅವರಂ ಫ್ಲವರ್ ಕೀಳ್ತಾ ಇದ್ದೇನೆ. ಆ್ಯಕ್ಚುಲಿ ಶಾಂಪೂ ಹೇರ್ ಆಯಿಲ್ ಎಲ್ಲ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ಲ, ಫ್ರೆಶ್ ಆಗಿದೆ ಅವರಂ ಫ್ಲವರು. ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಬಿಸಿಲಾಗ್ಬಿಟ್ರೆ ಹೊರಗಡೆ ಬರೋಕ್ಕಾಗಲ್ಲ ಜಾಸ್ತಿ. ಕೆಲಸಗಳೆಲ್ಲ ಇನ್ನು ಹೊರಗಡೆ ಹೋಗಿ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗೋದಿದೆ. ಹಾಗಾಗಿ ಬೆಳಗ್ಗೆನೇ ಇಲ್ಲಿಗೆ ಬಂದೆ. ಬೆಳಗ್ಗೆನೇ ಬಂದು ಕಿತ್ಕೊಂಡು ಹಾಗೆ ನಮ್ಮ ಪಪ್ಪಿ ಒಂದು ಹಾರ್ಸ್ ನೋಡ್ದೆ, ಅದನ್ನು ಬೇರೆ ವೀಡಿಯೋ ಮಾಡ್ಕೋತಾ ಇದ್ದಾನೆ. ಅವರಂ ಫ್ಲವರ್ ಕೀಳೋದಕ್ಕೆ ಹುಳಗಳಿತ್ತು, ಅದನ್ನು ನೋಡ್ಕೊಂಡು ಕೀಳಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಿಧಾನ ಆಯಿತು. ಅದನ್ನು ಕಿತ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದ್ವಿ. ಮನೆ ಅಕ್ಕಪಕ್ಕನೇ ಇರುತ್ತೆ ಅಂತ ದಾಸವಾಳ ಮತ್ತು ದಾಸವಾಳ ಹೂವು, ದಾಸವಾಳ ಎಲೆ, ಸೀಬೆ ಎಲೆ ಆಗ್ಬೋದು, ಕರಿಬೇವು ಮತ್ತು ನುಗ್ಗೆ ಸೊಪ್ಪಿಂದು ಸ್ವಲ್ಪ ಮೆಹಂದಿ ಸೊಪ್ಪು ಎಲ್ಲ ಕಿತ್ಕೊಂಡು ಅದನ್ನೆಲ್ಲ ತೊಗೊಬಂದು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಒಂದೊಳ್ಳೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಇದು ನೆನ್ನೆನೇ ತಂದಿಟ್ಕೊಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಇದು ಫ್ರೂಟ್ಸ್ನ. ಹಾಗಾಗಿ ಒಂದೊಳ್ಳೆ ಜ್ಯೂಸ್ ಮಾಡ್ಕೊಳ್ಳೋಣ ಬೆಳಗ್ಗೆನೇ ಮಿಲ್ಕ್ ಶೇಕ್ ಥರ ಅಂತ ಹೇಳಿಬಿಟ್ಟು ಸಿಟಿಗೆ ಹೋಗೋದಿತ್ತಲ್ಲ, ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಬೆಳಗ್ಗೆನೇ ಒಂದೊಳ್ಳೆ ಮಿಲ್ಕ್ ಶೇಕ್ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ ಎಲ್ಲ ನೈಟೇ ನೆನೆಸಿಟ್ಬಿಟ್ಟಿದ್ದೆ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಕಷ್ಟ ಆಗ್ತಿದೆ ವಾಯ್ಸ್ ಕೊಡೋಕ್ಕೆ. ಬಟ್ ಪರವಾಗಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಯಾಕೋ ಹೆಲ್ತ್ ಸರಿ ಹೋಗ್ತಾಯಿಲ್ಲ. ನೋಡ್ತಾ ಇದ್ದೀರಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ನೈಟ್ ನೆನೆಸಿಟ್ಟಿದ್ದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವೆನಿಲ್ಲ ಫ್ಲೇವರಿಗೋಸ್ಕರ ಹಾಕೋತಾ ಇದ್ದೀನಿ. ಮತ್ತು ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಕಾಯಿಸಿರೋ ಮಿಲ್ಕ್ ಹಾಕ್ತಾಯಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ನೆನೆಸಿಟ್ಕೊಂಡಿದ್ದೆ, ಎಲ್ಲದನ್ನು ಹಾಕಿ ಒಂದೊಳ್ಳೆ ಮಿಕ್ಸರ್ ಮಾಡಿ ಅದನ್ನು ಸರ್ವ್ ಮಾಡಿಕೊಂಡು ಬೆಳಗ್ಗೆನೇ ಕುಡಿದು ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಟ್ಟಿತ್ತು. ತುಂಬ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಬೇಕು ಅಂದರೆ ಮಾಡ್ಕೊಳ್ಳಿ ನೀವೂ. ಅದಕ್ಕೆ ಹಾಕ್ಬಿಟ್ಟು ಸ್ಟೋರ್ ಮಾಡೋಣ ಫ್ರಿಜ್ಜಲ್ಲಿ ಅಂತ ಅಂದ್ಕೊಂಡೆ. ಬೇಡ, ಫ್ರೆಶ್ ಆಗಿರುವಾಗಲೇ ಕುಡಿದ್ಬಿಡೋಣ ಅಂತ ಹೇಳಿಬಿಟ್ಟು ನಾವು 3 ಜನ ಒಂದೊಂದು ಲೋಟ ಕುಡ್ಕೊಂಡು, ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಲ್ಲ ನಾನು ಯಾವುದಕ್ಕೂ. ಫ್ರೂಟ್ಸ್ಗಾಗ್ಬೋದು, ಬೇರೆ ಏನೇ ತೊಗೊಳ್ಳಿ ನಾನು, ಬಟರ್ ಫ್ರೂಟ್ಸ್ದಾಗಲಿ ಈ ಥರ ಫ್ರೂಟ್ಸ್ಗಳಾಗಲಿ, ಫ್ರೆಶ್ ಫ್ರೂಟ್ಸ್ ಆಗಲಿ ಯಾವುದಕ್ಕೂ ನಾನು ಶುಗರ್ ಆ್ಯಡ್ ಮಾಡಲ್ಲ. ನಮ್ಮ ಪಪ್ಪಿನೂ ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ದೆ. ಅಲ್ಲಿಂದ ನಾನು ಸೀದಾ ಬಂದಿದ್ದು ಭಾನು ಮನೆ ಕಡೆಗೆ. ಅವಳು ನಾನು ಇಬ್ಬರು ಮಾರ್ಕೆಟಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಸ್ವಲ್ಪ ದಿನದಿಂದ ಮನೆಯಲ್ಲೇ ಇದ್ದನಲ್ಲ, ಹಾಗಾಗಿ ಏನಾದರೂ ಮಾಡೋಣ ಫ್ರೀ ಟೈಮಲ್ಲಿ ಮನೇಲಿರುವಾಗ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ. ಹೇರು ತುಂಬ ಉದುರ್ತಾ ಇದೆ, ಹೇರ್ ಲಾಸ್ ಆಗ್ತಾಯಿದೆ, ಮತ್ತು ಹೇರೆಲ್ಲ ತುಂಬ ಕಾವಟ್ಲಾಗಿದೆ. ಸ್ಪ್ಲಿಟ್ ಹೇರ್ಸ್ ಆಗಿಬಿಟ್ಟು ಹೇರ್ ಬೆಳೀತಾ ಇಲ್ಲ. ಹಾಗಾಗಿ ಏನಾದರೂ ರೆಮಿಡಿ ಮಾಡ್ಕೊಳ್ಳೋಣ ಮನೆಯಲ್ಲೇ. ಮತ್ತು ಹೊರಗಡೆ ಶಾಂಪು ಎಲ್ಲ ಕೆಮಿಕಲ್ ಶಾಂಪು ಯೂಸ್ ಮಾಡಿ ಸ್ವಲ್ಪ ದಿನದಿಂದ ಹೇರ್ ಹಾಳಾಗಿದೆ. ಆ ಕಾರಣಕ್ಕೆ ನಾನೇ ಏನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಬಂದ್ವಿ. ಬೆಳಗ್ಗೆನೇ ಮಾರ್ಕೆಟ್ ಒಳಗಡೆ ಬಂದು ಏನೇನು ಬೇಕೋ ಎಲ್ಲದನ್ನು ಶಾಪ್ ಮಾಡಿ ನಾನು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದ್ವಿ. ಬರ್ತಾ ಆನ್ ದ ವೇ ನಾವು ಸಂಜೆ ಆಗಿತ್ತಲ್ಲ, ಸೊ ಗೋಬಿ ತಿನ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಗೋಬಿ ತಿಂದ್ಕೊಂಡು ಹಂಗೆ ಮನೆ ಬರೋ ಹೊತ್ತಿಗೆ ತುಂಬ ಲೇಟಾಯಿತು. ಹಂಗೆ ಅವ್ವ ಏನು ಮಾಡ್ತೀಯ ಮಗ, ಇದನ್ನೆಲ್ಲ ತೊಗೊಂಡೋಗಿ ಅಂತ ಕೇಳ್ತಾಯಿದ್ರು. ಶಾಂಪು ಮಾಡ್ತೀನಿ ಬಿಡವ ಅಂತ ಹೇಳ್ಕೊಂಡು ಅವ್ವನ ಜೊತೆ ಮಾತಾಡಿಸ್ಕೊಂಡು ಅವ್ವನ್ನ ಸ್ವಲ್ಪ ಕ್ಲೇ ವರ್ಕ್ದು ಐಟಮ್ಸ್ ಬೇಕಾಗಿತ್ತು, ಅದನ್ನು ತೊಗೊಂಡು ಕ್ಲೇ ವರ್ಕ್ ಮಾಡೋಕ್ಕೆ ಅಂತೇಳಿ ಅದನ್ನೆಲ್ಲ ತಂದಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಂಟುವಳಕಾಯಿನ ಎಲ್ಲದನ್ನು ಸೀಡ್ಸ್ ತೆಗಿತಾಯಿದ್ದೀನಿ. ಒಳಗಡೆ ಇರೋ ಸೀಡ್ಸ್ ಎಲ್ಲ ಜಜ್ಜಿ ತೆಗಿತಾ ಇದ್ದೀನಿ. ನಮ್ಮ ಪಪ್ಪಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಬಂದ. ಅವನು ಕೂತ್ಕೊಂಡು ನನ್ನ ಜೊತೆ ಹೆಲ್ಪ್ ಮಾಡ್ತಾಯಿದ್ದ. ನೋಡ್ತಾ ಇದ್ದೀರಲ್ಲ, ಅವನು ಬಂದು ಹೆಲ್ಪ್ ಮಾಡಿ ನನಗೆ. ಅಷ್ಟರಲ್ಲಿ ನಮ್ಮ ಸೋಫಿ ಬಿಡಬೇಕಲ್ಲ, ಏನೋ ಮಾಡ್ತಾಯಿದ್ದಾರೆ ಅಂತ ಗಲಾಟೆ ಮಾಡ್ತಿದ್ಲು. ಪುಟಾಣಿ ನಾನು ಎಲ್ಲಿಡ್ಲಿ, ನಂದೆಲ್ಲಿ ಇಡ್ಲಿ ಅಂದ್ಕೊಂಡು ಅವಳು ಬಂದು ಒಳಗಡೆನೇ ಕೂತ್ಕೊಂಡ್ಳು. ಅಷ್ಟರಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ, ನಮ್ಮ ಚಿನ್ನಿಮ್ಮ, ನಮ್ಮ ಭಾವ ಎಲ್ಲ ಬಂದರು. ನೋಡ್ತಾ ಇದ್ದೀರಲ್ಲ, ನಾನು ಬರೋ ಅಷ್ಟರಲ್ಲಿ ಬಂದಿದ್ದರು. ಅದನ್ನು ವೀಡಿಯೋ ಮಾಡಿಟ್ಟಿದ್ರು ಪಪ್ಪಿ, ಹಾಗಾಗಿ ಅದನ್ನು ಆ್ಯಡ್ ಮಾಡಿಕೊಂಡೆ. ಅವರೆಲ್ಲ ಬಂದು ಕೂತಿದ್ರು ನಾನು ಮಾರ್ಕೆಟಿಂದ ಬರೋ ಅಷ್ಟರಲ್ಲಿ. ಹಾಗೆ ಅವ್ರನ್ನೆಲ್ಲ ಬಂದ ತಕ್ಷಣ ನಾನು ಮಾತಾಡಿಸ್ಕೊಂಡು
ನನ್ನ ತಂಗಿ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರೂ ಬಂದರು. ಎಲ್ಲರ ಜೊತೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ, ಖುಷಿಯಾಯಿತು. ನಮ್ಮ ಭಾವ ನನಗೋಸ್ಕರ ಏನೇನೋ ಸ್ವೀಟ್ಸ್ ಎಲ್ಲ ತಂದಿದ್ರು. ನಮ್ಮ ಭಾವಜಿ ಆ್ಯಕ್ಚುಲಿ ಯಾವಾಗಲೂ ಮರೆಯಲ್ಲ ನನ್ನನ್ನು. ನನಗೇನು ಇಷ್ಟನೋ ಅದನ್ನೇ ತಂದುಕೊಡೋದು ಅವರು. ಹಾಗಾಗಿ ನನಗೇನು ಇಷ್ಟ ಅದೆಲ್ಲ ತೊಗೊಬಂದಿದ್ರು. ಇವಾಗೆಲ್ಲ ಚಿಪ್ಸ್ ಎಲ್ಲ ತಿನ್ನೋಕ್ಕಾಗ್ತಾಯಿಲ್ಲ, ನಾನು ತಿಂತಾಯಿಲ್ಲ. ನಾನು ಹೊರಗಡೆ ಆಯಿಲಲ್ಲಿ ಕರ್ದಿರೋ ಐಟಮ್ ಯಾವುದೂ ತಗೋತಾ ಇಲ್ಲ. ಚಿಪ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ. ಬಿಟ್ಟಿದ್ದೀನಿ ಅಂತ ತೀರ ಏನಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಅದನ್ನೆಲ್ಲ. ಹಾಗೆ ಎಲ್ಲರನ್ನ ಮಾತಾಡಿಸ್ಕೊಂಡು ನಮ್ಮ ಚಿನ್ನಿಮನ್ ಕರಿತಾ ಇದ್ದೆ. ಅವಳು ಬರ್ತಾ ಇರಲಿಲ್ಲ, ಮಾತಾಡಲ್ಲ ಹೋಗು ನಿನ್ನ ಜೊತೆ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಯಾಕೆ ಅಂದರೆ ಅವಳು ನಾನು ಬೇರೆ ಯಾವುದೋ ಪಾಪನ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ಅವಳಿಗೆ. ಒಂದು ಪಾಪು ತೋರಿಸ್ಬಿಟ್ಟು, ಅದಕ್ಕೆ ನನ್ನ ಬಿಟ್ಬಿಟ್ಟು ಬೇರೆ ಪಾಪು ತೊಗೊಂಡಿದ್ದೀಯಲ್ವಾ, ಬೇಡ ಹೋಗು ನಿನ್ನ ಜೊತೆ ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಹಾಗೆ ಅವಳನ್ನ ಕರ್ಕೊಂಡು ಸಮಾಧಾನ ಮಾಡಿಬಿಟ್ಟು ಸ್ವಲ್ಪ ಮುದ್ದು ಮಾಡಿ ನೋಡ್ತಾ ಇರ್ಬೋದು. ತುಂಬ ಸಖತ್ ಹಠ ಮಾಡ್ತಾಳೆ, ಮಾತ್ರ ತುಂಬ ಹಠ ಮಾಡ್ತಾಳೆ. ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ತುಂಬ ಜಾಸ್ತಿ ಹಠ ಮಾಡೋದು ನನ್ನ ಜೊತೆ. ನನ್ನನ್ನು ತುಂಬ ಇಷ್ಟಪಡ್ತಾಳೆ, ಅದಕ್ಕೆ ನನ್ನ ಜೊತೆ ಮಾತ್ರ ಹಠ ಮಾಡ್ತಾಳೆ ಜಾಸ್ತಿ. ಅವಳನ್ನು ಬಿಟ್ಟು ಬೇರೆ ಯಾರ ಮಕ್ಕಳನ್ನ ಮುದ್ದು ಮಾಡೋ ಹಾಗಿಲ್ಲ ನಾನು. ಅವಳನ್ನ ಮಾತಾಡಿಸ್ಕೊಂಡು ಊರಿಂದ ಹಂಗೆ ಸೊಪ್ಪು ವಿಳ್ಯದೆಲೆ ಎಲ್ಲ ತರಿಸಿದ್ದೆ, ಊರಿಂದ ಬರ್ತಾಯಿದ್ರಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನ ಮನೆಯದು ಇದೆಲ್ಲ ವಿಳ್ಯದೆಲೆ, ದಾಸವಾಳ ಎಲೆ ಮತ್ತು ಏನು ನುಗ್ಗೆ ಸೊಪ್ಪು, ಅದೆಲ್ಲ ನಮ್ಮ ಅಮ್ಮನ ಮನೆಯಲ್ಲೇ ಇದೆ. ಹಾಗಾಗಿ ಫ್ರೆಶ್ ಆಗಿರುತ್ತೆ. ಹೊರಗಡೆಯಿಂದ ಎಲ್ಲ ಮಾರ್ಕೆಟಿಂದ ಎಲ್ಲ ಹಾಕ್ತಿರೋದು ಇವರೇ ಬರ್ತಾಯಿದ್ರಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಯಿಂದ ತರಿಸ್ಕೊಂಡೆ ಎಲ್ಲದನ್ನು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು, ನಮ್ಮದೇ ಮರದ್ದು, ನಮ್ಮ ಮನೆಯಲ್ಲೇ ಅಮ್ಮನ ಮನೆಯಲ್ಲೇ ಹಾಕಿರೋದು. ಇದು ಕರಿಬೇವು, ನುಗ್ಗೆ ಸೊಪ್ಪು, ದಾಸವಾಳ, ಮೆಹಂದಿ ಎಲ್ಲ ಅಮ್ಮನ ಮನೆಯದೇ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಅದನ್ನೆಲ್ಲ ತೊಗೊಬಂದು ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾಳಿನ ವೀಡಿಯೋದಲ್ಲಿ ಹಾಕ್ತೀನಿ ಇದೆಲ್ಲ ಏನಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಏನು ಪ್ರೋಸೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು, ಯಾವ ಪ್ರೋಸೆಸ್ಸಿಗೆ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ನೋಡ್ಬೋದು. ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಹಾಗೆ ಇದನ್ನು ನೋಡಿಕೊಂಡು ನಮ್ಮ ಭಾವ ಸ್ವೀಟ್ಸ್ ತಂದು ಕೊಟ್ಟಿದ್ರಲ್ಲ ನಮ್ಮ ಭಾವಜ್ಜಿ, ಅದನ್ನೆಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ಆಸೆ ಇತ್ತು. ಸ್ವೀಟ್ಸ್ ಬಿಟ್ಬಿಟ್ಟಿದ್ದೀನಿ, ಬಟ್ ತಂದು ಕೊಟ್ಟಿದ್ರಲ್ಲ ನನಗೋಸ್ಕರ ಪ್ರೀತಿಯಿಂದ, ಅದಕ್ಕೆ ತಿಂತಾಯಿದ್ದೀನಿ. ನನಗೆ ಸಮಾಧಾನ ಇಲ್ಲ. ಸ್ವೀಟ್ ನನ್ನ ಫೇವ್ರೇಟ್, ನೋಡಿದ ತಕ್ಷಣ ಅದೇನೇ ಬಿಟ್ಬಿಟ್ಟಿದ್ರು ತಿಂದೇ ತಿಂತೀನಿ ನಾನು. ನನಗೋಸ್ಕರ ಅಷ್ಟು ಪ್ರೀತಿಯಿಂದ ತಂದಿದ್ದಾರೆ, ಮತ್ತು ನಾನು ತಿಂದೇ ಇರೋಕ್ಕಾಗುತ್ತಾ. ಸ್ವೀಟ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ನಮ್ಮ ಹೊರಗಡೆ ಕೂಗ್ಕೋತಾ ಇದ್ಲು ನಮ್ಮ ಪುಟಾಣಿ. ನಮ್ಮ ಚಿನಿಮನ್ ಜೊತೆ ಆಟ ಆಡ್ತಾಯಿದ್ದೀನಿ, ಅವಳು ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಮಲ್ಕೋತಾ ಇದ್ಲು. ಟಯರ್ಡಾಗಿದೆ ಬಂದು ಅಂತ ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅವಳನ್ನು ಮಾತಾಡಿಸಿ ಅವಳಿಗೆ ಸಮಾಧಾನ ಮಾಡಿ ಊಟ ಎಲ್ಲ ತಿನ್ನಿಸಿ ಆಮೇಲೆ ಮಲಗಿಸ್ದೆ ಅವಳನ್ನು. ಅವಳು ನನ್ನ ಜೊತೆನೇ ಮಲ್ಕೊಳ್ಳೋದು, ನಾನಿದ್ದೆ ಅಂದರೆ ಯಾರ ಹತ್ರನೂ ಹೋಗೋದಿಲ್ಲ ಅವಳು. ನಾನೊಬ್ಬಳಿದ್ರೆ ಸಾಕು ಅವಳಿಗೆ. ಅವ್ರ ಮಮ್ಮಿ ಅವ್ರ ಪಪ್ಪ ಯಾರೂ ಬೇಡ. ನೋಡ್ಬೋದು ನೀವು ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂದರೆ, ತುಂಬ ಆ್ಯಕ್ಟಿವು. ನನ್ನ ಜೊತೆ ಜೋರು ಮಾಡೋದು ಜಾಸ್ತಿ ಇಲ್ಲ. ಹಾಗೆ ಅವಳನ್ನು ತುಂಬ ಅವಳನ್ನ ಮುದ್ದು ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನನಗೆ. ನನ್ನ ಒಳ್ಳೆ ಟೈಮ್ ಪಾಸ್ ನಮ್ಮ ಚಿನಿಮ. ಅವಳ ಜೊತೆ ಮಾತಾಡಿಕೊಂಡು ಒಂದಷ್ಟೊತ್ತು ಕಾಲ ಕಳೆದು ಅವಳ ಜೊತೆನೇ ಮಲ್ಕೋಬೇಕು. ನಾನಿದ್ದೀನಿ ಅಂದರೆ ನಾನು ಅವಳ ಜೊತೆನೇ ಮಲ್ಕೋಬೇಕು. ಅವಳನ್ನ ಬಿಟ್ಟು ಬೇರೆಯವ್ರ ಹತ್ರ ಮಲ್ಕೊಳ್ಳೋ ಹಾಗಿಲ್ಲ ನಾನು. ಹಠ ಮಾಡ್ತಾಳೆ, ಇಲ್ಲ ಅಂದರೆ ಅವಳ ಜೊತೆ ಆಟ ಆಡ್ತಾ ಇರುವಾಗ ನಮ್ಮ ಸೋಫಿ ಕೇಳಿಸ್ಕೊಂಡ್ಲು, ಗಲಾಟೆ ಮಾಡ್ತಾಯಿದ್ಲು. ಅವಳನ್ನು ಬಂದು ಅವಳನ್ನು ಸ್ವಲ್ಪ ಆಟ ಆಡಿಸ್ಬಿಟ್ಟು, ನೋಡಿ ಅವಳು ಸಿನಿಮಾ ಜೊತೆ ಮಾತಾಡ್ತಿದ್ನಲ್ಲ ಅದಕ್ಕೆ ಗಲಾಟೆ ಮಾಡ್ತಾಯಿದ್ಲು, ವಾಯ್ಸ್ ಕೇಳಿಸ್ಕೊಂಡು. ನನ್ನ ಮಾತಾಡಿಸ್ತಾ ಇಲ್ಲ, ನನ್ನ ಮುದ್ದು ಮಾಡ್ತಾಯಿಲ್ಲ ಅಂತ. ಅವಳನ್ನ ಬಂದು ಮಾತಾಡಿಸ್ಕೊಂಡು ಅವಳಿಗೆ ಸ್ವಲ್ಪ ಊಟ ಹಾಕಿ ಅವಳನ್ನು ವಾಕ್ ಮಾಡಿಸಿ ಅಷ್ಟರಲ್ಲಿ ನಮ್ಮ ಮನೆ ಬರ್ತಾನೆ ಒಂದು ಕೋತಿ ಥರ ಹಿಂದಕ್ಕೆ ಗೊಂಬೆ ಹಾಕ್ಕೊಂಡು ಅವನು ನೋಡ್ಬಿಟ್ಟು ಬೊಗಳ್ತಾ ಇರ್ತಾಳೆ. ಅವನ್ನ ಓಡಿಸೋಣ ಅಂತ ಹೇಳಿಬಿಟ್ಟು ಬಂದರೆ ಅವನು ಮನೆ ಒಳಗಡೆ ಬಂದು
ಮನೆ ಒಳಗಡೆ ಅಕ್ವೇರಿಯಮ್ದು ಫಿಶ್ಶದು ತುಂಬ ಇಷ್ಟ ಅವನಿಗೆ. ಫಿಶ್ ಕಂಡ್ರೆ ಬಂದು ಫಿಶ್ನ ಮಾತಾಡ್ಸ್ಕೊಂಡು ಆಟಾಡಿಸ್ತಾ ಇರ್ತಾನೆ. ಅವಳು ನೋಡಿ ಗಲಾಟೆ ಮಾಡ್ತಾಯಿದ್ಲು, ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದಕ್ಕೆ ಹೋಗಿ ಸೈಲೆಂಟಾಗಿ ಕೂತ್ಕೋತಾಳೆ. ವಿಡಿಯೋ ಮಾಡುವಾಗ ಹೇಳಿದ್ರೆ ಕೂತ್ಕೋತಾಳೆ ಹಂಗೆ ಹೋಗ್ಬಿಟ್ಟು ಸೈಲೆಂಟಾಗಿ. ನಾನು ಗಲಾಟೆ ಮಾಡ್ತಿದ್ದೀನಿ ಅನ್ಕೋತಾರೆ ಅಂದ್ಬಿಟ್ಟು. ನೋಡಿ ಎಷ್ಟು ಮಾತು ಕೇಳ್ತಾಳೆ ಹೇಳಿದ್ದೆಲ್ಲ. ಇವ್ನು ನೋಡಿದ್ರೆ ಒಳಗಡೆ ಬಂದು ಎಲ್ಲ ಫಿಶ್ ಜೊತೆ ಮಾತಾಡಿಕೊಂಡು ಆಟಾಡಿಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದ. ಇಡು ಅಲ್ಲಿ ಅಂತ ಹೇಳ್ಬಿಟ್ಟು ಹಿಡಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಇಟ್ಬಿಟ್ಟು ಓಡ್ತಾನೆ ಒಂದೇ ಸಮನೆ ಮನೆ ಕಡೆಗೆ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾಳಿನ ಬ್ಲಾಗಲ್ಲಿ ಸಿಗುವ. ಎಲ್ಲ ಏನು ಮಾಡಿದೆ ಇನ್ನೂ ಪ್ರೊಸೀಜರ್ ಇದೆ, ಹಾಗಾಗಿ ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಏನೇನು ಮಾಡಿದೆ ಅದೆಲ್ಲ ತೊಗೊಬಂದು ಐಟಮ್ಸ್ ಎಲ್ಲ ಅಂತ ಹೇಳಿ ನಾಳಿನ ಬ್ಲಾಗಲ್ಲಿ ಸಿಗುವ. ಚೆಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನಾಳಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.